ಆದರೆ ಅಂಥ ದೇವಾಲಯಗಳಲ್ಲಿ ಯಾರ್ಯಾರೋ ಬಂದು ಇಂತಹ ಕೆಲಸಗಳನ್ನು ಮಾಡ್ತಾರೆ ಅಂದರೆ ತನ್ನನ್ನು ಕಾಪಾಡಿಕೊಳ್ಳುವ, ತನ್ನ ಭಕ್ತರನ್ನು ಕಾಪಾಡುವ ಶಕ್ತಿ ಇಲ್ವಾ ಅಂತ ನೀವು ಕೇಳ್ಬೋದು. ಶ್ರೀಕೃಷ್ಣ ಪರಮಾತ್ಮ ಸ್ವತಃ ಇದ್ದಾಗಲೂ ಕೂಡ ಶಿಶುಪಾಲ ಅವನು ತಪ್ಪು ಮಾಡಬೇಕಾದ್ರೆ ಮೂಗು ಮುಚ್ಕೊಂಡಿದ್ದಂತೆ. ಏಕೆಂದರೆ ದುರಾತ್ಮರು, ಸಮಾಜ ಪೀಡಕರು, ಇನ್ನೊಬ್ಬರಿಗೆ ನೋಯಿಸಿ ಆನಂದವನ್ನು ಪಡುವವರು ಮೇಲೆ ಹೋಗೋದೇ ಕೆಳಗೆ ಬೀಳಲಿಕ್ಕಂತೆ. ಅವರನ್ನು ಎಷ್ಟು ಮೇಲೆ ತಗೊಂಡು ಹೋಗ್ತಾನಲ್ಲ ಅಷ್ಟು ಜೋರಾಗಿ ಕೆಳಗೆ ಬೀಳ್ತಾರೆ. ಆದ್ದರಿಂದ ಅತಿ ಹೆಚ್ಚು ಪಾಪವನ್ನು ಮಾಡಬೇಕು ಎಂಬ ಯೋಗ ಇದ್ದವರು ಸಣ್ಣ ಪುಟ್ಟ ರೋಡಲ್ಲಿ ಇರುವ ಜನರಿಗೆ ಇಂಥದ್ದೆಲ್ಲ ಮಾಡಿದರೆ ಅಷ್ಟು ದೊಡ್ಡ ಪಾಪ ಆಗಲಿಕ್ಕಿಲ್ಲ ಅಂತೆ. ಬೇರೆ ಎಲ್ಲ ಕಡೆ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಪರಿಹಾರ ಪುಣ್ಯಕ್ಷೇತ್ರದಲ್ಲಿ ನಮಗೆ ಆಗ್ತದಂತೆ. ಅಲ್ಲಿಯೇ ಹೋಗಿ ಮಾಡಬಾರದನ್ನು ಮಾಡಿದರೆ ವಜ್ರದ ಲೇಪ ಮಾಡಿದಂತೆ ಅತ್ಯಂತರ ಜನ್ಮ ಎತ್ತಿದ್ರೂ ಕೂಡ ಆ ಪಾಪವನ್ನು ನಾವು ಕಳೆದುಕೊಳ್ಳಿಕ್ಕೆ ಆಗೋದೇ ಇಲ್ಲ. ಯಾರಿಗೆ ಅಂತಹ ಪಾಪದ ಸಂಗ್ರಹ ಮಾಡುವ ಯೋಗ ಇದೆಯೋ ಅವರಿಗೂ ಕೂಡ ಭಗವಂತ ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ. ಅವರ ಪಾಪದ ಮೂಟೆಯನ್ನು ಕೂಡ ತುಂಬಿಸಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾನೆ. ಸ್ವಭಾವ ಅಭಿವ್ಯಕ್ತಿ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ. ಭಗವಂತ ನಮ್ಮೊಬ್ಬರಿಗೆ ಅಲ್ವಲ್ಲ, ಎಲ್ಲರಿಗೂ.